ಈ ದಿನ ತೊಗರಿಬೇಳೆ ಮತ್ತು ಮಸೂರ್ ದಾಲ್ಕಿ ಕಿಚಡಿ ಮಾಡೋಣ. ಆರೋಗ್ಯವಾಗಿರೋಕ್ಕೆ ಹೆಲ್ದಿ ಫುಡ್ ಮಾಡೋಣ. ಈಗ ಸ್ವಲ್ಪ ಸಾಸಿವೆಯನ್ನು ಹಾಕೋಣ. ಕಾದೆ ಎಣ್ಣೆಲೆ ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆದ ಕೂಡಲೇ ಸ್ವಲ್ಪ ಆನಿಯನನ್ನು ಹಾಕಿಕೊಳ್ಳೋಣ. ಆನಿಯನನ್ನು ರೋಸ್ಟ್ ಮಾಡಿಕೊಳ್ಳೋಣ. ಆನಿಯನ್ ಸರಿಯಾಗಿ ರೋಸ್ಟ್ ಆದ ಕೂಡಲೇ ಸ್ವಲ್ಪ ಟೊಮೆಟೊವನ್ನು ಹಾಕಿಕೊಳ್ಳೋಣ. ಟೊಮೆಟೊ ಮತ್ತು ಆನಿಯನ್ ಸರಿಯಾಗಿ ರೋಸ್ಟ್ ಮಾಡೋಣ. ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳೋಣ. ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳೋಣ. ಸರಿಯಾಗಿ ರೋಸ್ಟ್ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇದೆಲ್ಲ ರೋಸ್ಟ್ ಆದ ಕೂಡಲೇ 1 ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಅಕ್ಕಿ ತೊಳೆದಿಟ್ಟುಕೊಂಡಿದ್ದೀವಿ. ಸ್ವಲ್ಪ ತೊಗರಿಬೇಳೆ ಮಸೂರ್ ದಾಳನ್ನು ತೊಳೆದಿಟ್ಕೊಂಡಿದ್ದೇನೆ. ಅದನ್ನು ಒಗ್ಗರಣೆಗೆ ಹಾಕಿಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸಿ ಮಾಡಿದ ನಂತರ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಅರ್ಧ ನಿಂಬೆ ರಸನ ಹಾಕಿಕೊಳ್ಳಿ. ಆಮೇಲೆ 1 ಗ್ಲಾಸಿಗೆ 2 ಈ ಕಿಚಡಿಗೆ 1 ಗ್ಲಾಸಿಗೆ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ಸ್ವಲ್ಪ ರಸಮ್ ರೈಸ್ ಥರ ಇರಬೇಕು, ಆ ಥರ ಮಾಡಿಕೊಳ್ಳಿ. ಈ ಗ್ಲಾಸ್ ಅಕ್ಕಿ ಇಲ್ಲಿ ತೊಗೊಂಡಿದ್ರೆ ಇದರಲ್ಲಿ 5 ಗ್ಲಾಸ್ ನೀರು ಹಾಕಿ ಸ್ವಲ್ಪ ತಿಳುವಾಗಿರಬೇಕು ಕಿಚಡಿ. 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೇನೆ ನಾನು. ಸ್ವಲ್ಪ ತಿಳುವಾಗಿ ಮಾಡ್ಕೊಳ್ಳುತ್ತೇನೆ ಕಿಚಡಿ. ಇದು ಆರೋಗ್ಯವಾಗಿ ಇರುತ್ತದೆ ಕಿಚಡಿ. ತಿನ್ನಲು ಇದು ಕಿಚಡಿ ಆರೋಗ್ಯವಾಗಿರುತ್ತದೆ. ಹೊಟ್ಟೆಗೆ ಬಹಳ ಒಳ್ಳೆಯದು ಆಹಾರ. ಸರಿಯಾಗಿ ನಮ್ಮ ಕುಕ್ಕರ್ 2 ಸೀಟಿ ಹಾಕಬೇಕು. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕುಕ್ಕರ್ ಹೇಗಿರುತ್ತೆ ಹಾಗೆ ಸೀಟಿ ಮಾಡಿಕೊಳ್ಳಿ. ನಮ್ಮ ಕುಕ್ಕರಲ್ಲಿ 2 ಸೀಟಿಯನ್ನು ಮಾಡಿಸುತ್ತೇನೆ ನಾನು. ಕುಕ್ಕರ್ನ ಕ್ಲೋಸ್ ಮಾಡೋಣ. 1-2 ಸೀಟಿ ಮಾಡುತ್ತೇನೆ ನಾನು.
ಕಿಚಡಿ ಹೇಗಾಗಿದೆ ಅಂತ ತೋರಿಸುತ್ತೇನೆ. ರುಚಿಕರವಾದ ಆರೋಗ್ಯಕರವಾದ ಮಸೂರ್ ದಾಲ್ ಕಿಚಡಿ ರೆಡಿ ಆಯಿತು. ಈಗ ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ತಿಂದು ಟೇಸ್ಟ್ ಮಾಡಿ ನನಗೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.